ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ, ರಕ್ಷಣಕರ್ತನಾದಂತಹ ಮಹಾವಿಷ್ಣು, ಲಯಕರ್ತನಾದಂತಹ ರುದ್ರ ಭಾರವನ್ನು ವಹಿಸಿಕೊಳ್ಳಬೇಕಾದರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಬಲಗೈಯಲ್ಲಿ ಹೆಬ್ಬೆಟ್ಟಿನಲ್ಲಿ ಉದಯಿಸಿದಂತಹ ದುರ್ಲದರ್ಶ ಬ್ರಹ್ಮ ಓಂ ನಮಃ ಶಿವಾಯ. ಯಾವ ಸೃಷ್ಟಿಕರ್ತನಾದಂತಹ ಬಲಗೈಯಲ್ಲಿ ಹೆಬ್ಬೆಟ್ಟಿನಲ್ಲಿ ಉದಯಿಸಿದಂತಹ ದುರ್ಲದರ್ಶ ಬ್ರಹ್ಮ, ಆ ದಕ್ಷ ಬ್ರಹ್ಮನಾದರೂ ತನ್ನ ಸತಿಯಾದ ಪ್ರಸೂತಾ ದೇವಿಯನ್ನು ಕೈ ಹಿಡಿದುಕೊಂಡು ಕಲ್ಯಾಣವನ್ನು ಮಾಡಿಕೊಂಡಿದ್ದಾನೆ. ಆದರೆ ಕಪ್ಪಲೇ ರುದ್ರ ಬೆತ್ತಪ್ಪ ಯಾವಯ್ಯ, ಪ್ರಸೂತಾ ದೇವಿಯಾದರು ದಕ್ಷ ಬ್ರಹ್ಮನಾದರು ಲೋಕಕ್ಕೆ ಅಧಿಪತಿ ಎನ್ನಿಸಿಕೊಂಡಿರುವಂತಹ ದಕ್ಷ ಬ್ರಹ್ಮ, ಆ ದಕ್ಷ ಬ್ರಹ್ಮನಾದರು ಹೀಗೆ ಯೋಗ ಭೋಗಗಳನ್ನು ಪಡೆದಿದ್ದಾನೆ, ಅಷ್ಟೈಶ್ವರ್ಯನೇ ಪಡೆದಿದ್ದಾನೆ. ಆದರೆ ದಕ್ಷ ಬ್ರಹ್ಮನ ಸತಿಯಾದ ಪ್ರಸೂತಾ ದೇವಿಗೆ ಮಕ್ಕಳಿಲ್ಲ. ಆ ಪ್ರಸೂತಾ ದೇವಿಗೆ ಮಕ್ಕಳಿಲ್ಲ. ಆದ ಕಾರಣ ದಕ್ಷ ಬ್ರಹ್ಮನಾದರು ಚಿಂತನಾಗಿ ಕಾಲವನ್ನು ಕಳೆಯುತ್ತಿದ್ದಾನೆ. ಒಮ್ಮೆ ಯಾವ ನಾರದಮುನಿಯನ್ನು ಕರೆದು ಬಿಟ್ಟು, ನನ್ನ ನಾರದಮುನಿಯೇ, ಲೋಕದಲ್ಲಿ ಶ್ರೇಷ್ಠನಾದಂತಹ ನಾನು ಅಧಿಪತಿ, ಆದರೆ ಯೋಗ ಭೋಗಗಳನ್ನು ಪಡೆದಿದ್ದೇನೆ, ಅಷ್ಟೈಶ್ವರ್ಯನೇ ಪಡೆದಿದ್ದೇನೆ. ಏನಿದ್ದರೇನು, ನನ್ನ ಪ್ರಸೂತಾ ದೇವಿಗೆ ಮಕ್ಕಳಿಲ್ಲ. ನಾನು ಏನು ಮಾಡಬೇಕು ಎಂತೆಂಬುದಾಗಿ ಕೇಳಿದ ಕ್ಷಣವೇ ಯಾವ ನಾರದ ಮುನಿ ಹೇಳುತ್ತಿದ್ದಾನೆ, ಎಲ್ಲವೋ ದಕ್ಷ ಬ್ರಹ್ಮ, ಆದರೆ ಇದೋ ನೋಡು, ಈಗಲೇ ನೀನು ಘೋರವಾಗಿ ಆ ಪರಶಿವನನ್ನ ತಪಸ್ಸಿಗೆ ಕುಳಿತುಕೊಂಡು ಧ್ಯಾನವನ್ನು ಮಾಡು. ಆದರೆ ಆ ಬೆಚ್ಚಿಕೊಂಡಂತಹ ಪರಮಾತ್ಮನಾದರೂ ಕೇಳಿದ ವರವನ್ನು ಕೊಡುತ್ತಾನೆ ಎಂತೆಂಬುದಾಗಿ ನುಡಿಯಲಾಗ ಯಾವ ನಾರದ ಮುನಿಯ ಮಾತಿನಂತೆ ಶಿವದೊಳಗೆ ಶಿವ ದಿನವೊಂದು ಶಿವ ಮುಹೂರ್ತದಲ್ಲಿ, ಆದರೆ ಎಂತೊಬ್ಬ ದಕ್ಷ ಬ್ರಹ್ಮನಾದರು ಆ ಅರುಣೋದಯಲ್ಲಿ ಪರಮಾತ್ಮನನ್ನು ಧ್ಯಾನವನ್ನು ಮಾಡುತ್ತಿದ್ದಾನೆ. ಹೇಗೆಂದರೆ, ಆದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪರಮಾತ್ಮನನ್ನ ಧ್ಯಾನವನ್ನು ಮಾಡುತ್ತಿದ್ದಾನೆ. ಎಂತಪ್ಪ ಪರಮಾತ್ಮನಾದರೂ ದಕ್ಷ ಬ್ರಹ್ಮನ ಕಂಡು ಯಾವ ಪರಮಾತ್ಮನಾದರೂ ನೇರವಾಗಿ ದಕ್ಷ ಬಳಿಗೆ ಬಂದಿದ್ದಾನೆ. ಈ ದಕ್ಷ ಎನ್ನನ್ನು ಘೋರವಾಗಿ ತಪಸ್ಸನ್ನು ಮಾಡಿದ ಕಾರಣವೇನು ಎಂತೆಂಬುದಾಗಿ ನುಡಿಯಲಾಗ ಯಾವ ದಕ್ಷ ಬ್ರಹ್ಮನ ಹೇಳುತ್ತಿದ್ದಾನೆ, ಹೇ ಸ್ವಾಮಿ ಪರಮಾತ್ಮ, ಇದೋ ನೋಡು, ನಿನ್ನ ಪಾದಕ್ಕೆ ನಾನು ನಮಸ್ಕರಿಸುತ್ತಿದ್ದೇನೆ. ಹೇ ಪರಮಾತ್ಮ, ಹೇ ಸ್ವಾಮಿ, ಲೋಕದಲ್ಲಿ ನಾನು ಅಧಿಪತಿ, ಲೋಕದಲ್ಲಿ ನಾನು ರಾಜ, ಏನಿದ್ದರೇನು
ನನ್ನ ಪ್ರಸೂತಾದೇವಿಗೆ ಮಕ್ಕಳಿಲ್ಲ, ನನಗೆ ವಂಶವಿಲ್ಲ ಎಂತೆಂಬುದಾಗಿ ಪರಮಾತ್ಮನನ್ನ ಕೇಳಿದಾಕ್ಷಣವೇ ಪರಮಾತ್ಮನು ಕೇಳುತ್ತಿದ್ದಾನೆ. ಯಾವ ದಕ್ಷ ಬ್ರಹ್ಮನು ಹೇಳುತ್ತಿದ್ದಾನೆ, ನನಗೆ ಕೊಟ್ಟರೆ ಪುತ್ರ ಸಂತಾನವನ್ನು ಕೊಡು ಎಂತೆಂಬುದಾಗಿ ನುಡಿಯಲಾಗ ಯಾವ ಪರಮಾತ್ಮನಾದರೂ ಆಗುವುದಿಲ್ಲ. ಏ ದಕ್ಷ ಆಗುವುದಿಲ್ಲ ಎಂತೆಂಬುದಾಗಿ ನಿನಗೆ ಕೊಟ್ಟರೆ 101 ಹೆಣ್ಣು ಮಕ್ಕಳೇ ಬಲರೇ, ನಿನಗೆ ಕೊಟ್ಟರೆ 101 ಹೆಣ್ಣು ಮಕ್ಕಳನ್ನ ನಾನು ಕೊಡುವೆನು ಎಂತೆಂಬುದಾಗಿ ನುಡಿಯಲಾಗ ಯಾವ ದಕ್ಷಬ್ರಹ್ಮನಾದರೂ ಸಂತೋಷದಿಂದ ಪರಮಾತ್ಮನ ವಾಕ್ಯನ ಕೇಳಿದಾಕ್ಷಣವೇ ಆಗಲೇ ಸ್ವಾಮಿ